ಒಂದಷ್ಟು ಪ್ರಚಲಿತ ವಿದ್ಯಮಾನಗಳ MCQ ಜೊತೆಗೆ ಒಂದಷ್ಟು ಉತ್ತರ ಮತ್ತು ವಿವರಣೆ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಮಿನ್ ಅಂತರ್. ಬಹಳ ದಿನಗಳ ನಂತರ ಒಂದು ಪ್ರಚಲಿತ ವಿದ್ಯಮಾನಗಳ ವಿಡಿಯೋಗೆ ಬಂದಿದ್ದೀನಿ. ನೇರವಾಗಿ ವಿಷಯಕ್ಕೆ ಬರೋಣ. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದಂತಹ ಹಮಾಸ್ ಎಂದರೇನು? ಆಪ್ಷನ್ ಎ ಉಗ್ರಗಾಮಿ ಪ್ಯಾಲೆಸ್ಟೈನ್ ಗುಂಪು, ರಷ್ಯಾದ ಉಗ್ರಗಾಮಿ ಗುಂಪು, ಚೀನಾದ ರಹಸ್ಯ ಸಂಸ್ಥೆ, ಉಕ್ರೇನ್ನ ಭದ್ರತಾ ಪಡೆ. ಈ 4 ಆಪ್ಷನ್ಸ್ ಇದಾವೆ. ಹಮಾಸ್ ಅನ್ನುವಂಥದ್ದು ಇತ್ತೀಚೆಗೆ ಬಹಳಷ್ಟು ಸುದ್ದಿಯಲ್ಲಿತ್ತು. ಇದೇನು ಅಂತಂದ್ರೆ ಉಕ್ರೇನ್ನ ಭದ್ರತಾ ಪಡೆ, ಚೀನಾದ ರಹಸ್ಯ ಸಂಸ್ಥೆ, ರಷ್ಯಾದ ಉಗ್ರಗಾಮಿ, ಪ್ಯಾಲೆಸ್ಟೈನ್ ಗುಂಪು. ತಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಇದು ಮಿಲಿಟೆಂಟ್ ಪ್ಯಾಲೆಸ್ಟೈನ್ ಗುಂಪು. ಇದೊಂದು ಪ್ಯಾಲೆಸ್ಟೈನ್ ಗುಂಪು. ಹಮಾಸ್ ರಾಜಕೀಯ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯೆ 31 ಜುಲೈ 24ಕ್ಕೆ ಟೆಹರಾನ್ನ ಇಸ್ರೇಲ್ನಲ್ಲಿ ವೈಮಾನಿಕ ದಾಳಿಯಲ್ಲಿ ಕೊಲ್ಲಲ್ಪಡ್ತಾರೆ. ಹಮಾಸ್ನ ರಾಜಕೀಯ ಮುಖ್ಯಸ್ಥ ಯಾರು? ಇಸ್ಮಾಯಿಲ್ ಹನಿಯೆ 31 ಜುಲೈ 24ಗೆ ಅವರು ಕೊಲ್ಲಲ್ಪಡ್ತಾರೆ. ಆ ಸಂದರ್ಭದಲ್ಲಿ ಇರಾನ್ನ ಇದೊಂದು ಉಗ್ರಗಾಮಿ ಪ್ಯಾಲೆಸ್ಟೈನ್ ಗುಂಪು ಇದು ಇಸ್ರೇಲ್ ಅನ್ನು ನಾಶ ಮಾಡಿ ಇಸ್ಲಾಮಿಕ್ ಪ್ಯಾಲೆಸ್ತನ್ನ ಸ್ಥಾಪಿಸುವಂತಹ ಒಂದು ಉದ್ದೇಶ ಇದು ಹೊಂದಿರುತ್ತೆ. ನಿಮ್ಗೆ ಯಾವುದಾದ್ರೂ ಪ್ರಶ್ನೆ ಕೇಳಿದಾಗ ಹಮಾಸ್ ಏನು ಅಂತಂದ್ರೆ ಇದು ಮಿಲಿಟೆಂಟ್ ಪ್ಯಾಲೆಸ್ಟೈನ್ ಗುಂಪು ಅನ್ನುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರಬೇಕಾಗತ್ತೆ. ಇನ್ನು ಎರಡನೇ ಪ್ರಶ್ನೆಗೆ ಬರೋಣ ನೇರವಾಗಿ. ಇತ್ತೀಚೆಗೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಿಮ್ಗೆ ಗೊತ್ತಿದೆ, UPSC, IAS, IPS ಕೇಂದ್ರ ಸರ್ವಿಸ್ ಏನಿದೆ, ಇದರದ್ದು ಹೊಸದಾಗಿ ಅಧ್ಯಕ್ಷರು ಯಾರಾಗಿದ್ದಾರೆ ಅಂತ ಹೇಳಿ ಸುಮನ್ ಶರ್ಮಾ, ಪ್ರೀತಿ ಸುಡಾನ್, ಪ್ರದೀಪ್ ಕುಮಾರ್ ಜೋಶಿ, ರಾಜೀವ್ ನಯನ್. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತಂದ್ರೆ ಪ್ರೀತಿ ಸುಡಾನ್. ಈ ಇಮೇಜಲ್ಲಿ ನೀವು ನೋಡ್ತಾ ಇದ್ದೀನಿ, ಅವರು ನಮ್ಮ UPSC ಚೇರ್ಮನ್ರು. 31 ಜುಲೈ 24ಕ್ಕೆ ನಮ್ಮ ರಾಷ್ಟ್ರಪತಿಗಳಾದಂತಹ ದ್ರೌಪದಿ ಮುರ್ಮು ಅವರು ಏನ್ ಮಾಡ್ತಾರೆ, 1983 ಬ್ಯಾಚ್ ಮೇಡಮ್ ಅವರು. ಇವರು 1983 ಬ್ಯಾಚ್ IAS ಅಧಿಕಾರಿ, ಮಾಜಿ ಕೇಂದ್ರ ಆರೋಗ್ಯ ಕಾರ್ಯದರ್ಶಿಯಾಗಿದ್ರು ಇವರು. ಇವರನ್ನ UPSC ಚೇರ್ಮನ್ ಆಗಿ ಮನೋಜ್ ಸೋನಿ ಇದ್ರು, ಅದಕ್ಕಿಂತ ಮುಂಚೆ ಅವರು ಉತ್ತರಾಧಿಕಾರಿ ನೇಮಿಸ್ತಾರೆ. ಈ ಸ್ಥಾನವನ್ನು ಅಲಂಕರಿಸಿದಂತಹ 2ನೇ ಮಹಿಳೆ ಸುಡಾನ್ ಅವರಾಗಿರ್ತಾರೆ. ಆಯುಷ್ಮಾನ್ ಭಾರತ, ಬೇಟಿ ಬಚಾವೋ, ಬೇಟಿ ಪಡಾವೋ ಮುಂತಾದಂತಹ ಕೇಂದ್ರ ಸರ್ಕಾರದ ಕಾರ್ಯಕ್ರಮದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಇವರು. UPSC ತಮ್ಮೆಲ್ಲರಿಗೂ ಗೊತ್ತು, ಇದೊಂದು ಸಂವಿಧಾನಿಕ ಸಂಸ್ಥೆ 1950ರಲ್ಲಿ ಸ್ಥಾಪನೆಯಾಗಿದೆ. ಗೊತ್ತಿರಲಿ, ಪ್ರೀತಿ ಸುಡಾನ್ ಅವರು UPSC ಅಧ್ಯಕ್ಷರು. ಇದಕ್ಕಿಂತ ಹಿಂದೆ ಯಾರಿದ್ರು ಅಂದ್ರೆ ಮನೋಜ್ ಸೋನಿ ಅವರಿದ್ರು. ಇವರಿಗೆ 2ನೇ ಮಹಿಳೆ UPSCಯ ಅಧ್ಯಕ್ಷರು. ಇನ್ನು ಮುಂದಿನ ಪ್ರಶ್ನೆಗೆ ಬರೋಣ. ಇತ್ತೀಚೆಗೆ ಯಾವ ಸಚಿವಾಲಯ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಮತ್ತು ಟ್ರೈನಿಂಗ್ ಸ್ಕೀಮ್, NATS ಅಂತ ಕರಿತೀವಿ, ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಅಂಡ್ ಟ್ರೈನಿಂಗ್ ಸ್ಕೀಮ್, TS ಅಂದ್ರೆ ಟ್ರೈನಿಂಗ್ ಸ್ಕೀಮ್, ನ್ಯಾಷನಲ್ ಅಪ್ರೆಂಟಿಸ್ಶಿಪ್ 2.0 ಪೋರ್ಟಲ್ ಅನ್ನು ಆರಂಭಿಸಲಾಗಿದೆ. NATS ಅಂತ ಕರಿತೀವಿ, NATS, ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಪೋರ್ಟಲ್ ಅಂತ. ಆಪ್ಷನ್ ಎ ನಗರಾಭಿವೃದ್ಧಿ ಸಚಿವಾಲಯ, ಆಪ್ಷನ್ ಬಿ ಗೃಹ ವ್ಯವಹಾರಗಳ ಸಚಿವಾಲಯ, ಆಪ್ಷನ್ ಸಿ ಶಿಕ್ಷಣ, ಆಪ್ಷನ್ ಡಿ ರಕ್ಷಣಾ. ಸ್ನೇಹಿತರೆ, ಇದು ಗೊತ್ತಿರಲಿ, ಸರಿಯಾದಂತಹ ಉತ್ತರ ಶಿಕ್ಷಣ ಸಚಿವಾಲಯ. ಇತ್ತೀಚೆಗೆ ಶಿಕ್ಷಣ ಸಚಿವಾಲಯ ಏನ್ ಮಾಡಿದೆ ಅಂತಂದ್ರೆ ಅಪ್ರೆಂಟಿಸ್ಶಿಪ್ ಮತ್ತು ತರಬೇತಿ ಯೋಜನೆ ಪೋರ್ಟಲ್ ಅನ್ನು ಆರಂಭಿಸಿದೆ. ಏನಿದು? ಇದಕ್ಕೆ ಉದ್ದೇಶ DBT, ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಂತ ಕರಿತೀವಿ ನಾವು. ನೇರ ಲಾಭ ವರ್ಗಾವಣೆ, ಯಾವ್ದಾದ್ರು ಸ್ಕಾಲರ್ಶಿಪ್ ಇತ್ತ ನೇರವಾಗಿ ಅವ್ರ ಅಕೌಂಟ್ ಹೋಗ್ಬಿಡ್ತದೆ. ಈ DBT ಮೂಲಕ 100 ಕೋಟಿ ಸ್ಟೈಫಂಡ್ಗಳನ್ನು ಇದು ಕೊಟ್ಟಿದೆ. ಪೋರ್ಟಲ್ IT ಉತ್ಪಾದನೆ, ಆಟೋಮೊಬೈಲು, ಅಪ್ರೆಂಟಿಸ್ಗಳನ್ನ ಇದು ಬೆಂಬಲಿಸ್ತದೆ. ಯುವ ಜನರಿಗೆ ಒಂದು ಕೌಶಲ್ಯ ಮತ್ತು ಉದ್ಯೋಗವನ್ನು ಕೊಡಿಸೋದಕ್ಕೆ ರಿಜಿಸ್ಟ್ರೇಷನ್, ಅಪ್ಲಿಕೇಶನ್ ಮತ್ತೆ ಕಾಂಟ್ರಾಕ್ಟ್ ಇವೆಲ್ಲವುಗಳ ಮ್ಯಾನೇಜ್ಮೆಂಟ್ ಅನ್ನ ಬಹಳ ಈಸಿಯಾಗಿ ಮಾಡುವಂಥದ್ದು ಮತ್ತೆ ಇನ್ ಟೈಮ್, ರಿಯಲ್ ಟೈಮ್ ಅಲ್ಲಿ ಪೇಮೆಂಟ್ ಮಾಡುವಂಥ ಕೆಲಸವನ್ನ NATS 2.0 ಮಾಡುತ್ತೆ. NATS 2.0 ಇದು ಏನು ಅಂತ ಗೊತ್ತಿರ್ಬೇಕು ನಿಮಗೆ. ಫುಲ್ ಫಾರ್ಮ್ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಸ್ಕೀಮ್ ಅಂತ. ಇದು 2.0. ಇದನ್ನ ಯಾರು ಆರಂಭಿಸಿದ್ರು ಅಂದ್ರೆ ಶಿಕ್ಷಣ ಸಚಿವಾಲಯ. ಯಾಕೆ ಅಂದ್ರೆ ನೇರ ನಗದು ನಿರ್ವಹಣೆ, ಒಂದು ಟ್ರಾನ್ಸ್ಪರೆನ್ಸಿನ ಮಾಡೋದಕ್ಕೆ, ಬಹಳ ರಿಯಲ್ ಟೈಮ್ ಪೇಮೆಂಟ್ ಮಾಡೋದಕ್ಕೆ ಮಾಡ್ತಾರೆ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿರಬೇಕು. ಮುಂದಿನ ಪ್ರಶ್ನೆಗೆ ಬರೋಣ. ಯಾವ ರಾಜ್ಯ ವಿಧಾನಸಭೆ ಇತ್ತೀಚೆಗೆ ತಿದ್ದುಪಡಿ ಮಾಡಿದಂತಹ ಮತಾಂತರ ವಿರೋಧಿ ಮಸೂದೆಯನ್ನು ಅಂಗೀಕರಿಸಿದೆ ಅಂತ ಕರೀತಾರೆ? ಅಂದ್ರೆ
ಯಾವ ರಾಜ್ಯ ಇತ್ತೀಚೆಗೆ ತಿದ್ದುಪಡಿ ಮಾಡಿರುವಂತಹ ಒಂದು ಮತಾಂತರ ವಿರೋಧಿ ಅಂಗೀಕರಿಸಿದ ಮಸೂದೆ ಜೀವಾವಧಿ ಶಿಕ್ಷೆನ ಹೆಚ್ಚಿಸಿದೆ ಅಂತ ಹೇಳಿ. ನೋಡಿ, ಇನ್ನೊಂದ್ಸರಿ ಕ್ವಶನ್ ಹೇಳ್ತೀನಿ ನಾನು. ಇತ್ತೀಚೆಗೆ ಒಂದು ರಾಜ್ಯ ವಿಧಾನಸಭೆ ಏನ್ ಮಾಡ್ತು ಅಂತಂದ್ರೆ ಮತಾಂತರ ವಿರೋಧಿ ಮಸೂದೆಯನ್ನು ಅಂಗೀಕರಿಸ್ತು. ಅದ್ರ ಶಿಕ್ಷೆಯನ್ನು ಜೀವಾವಧಿ ಶಿಕ್ಷೆಗೆ ಹೆಚ್ಚಿಸಿದೆ ಅಂತ ಕೇಳ್ತಾ ಇದ್ದಾರೆ. ಉತ್ತರ ಪ್ರದೇಶ್, ಹರಿಯಾಣ, ಗುಜರಾತ್, ಕೇರಳ. ಇದಕ್ಕೆ ಸರಿಯಾದಂತ ಉತ್ತರ ಯಾವುದು ಅಂದ್ರೆ ಉತ್ತರ ಪ್ರದೇಶ್. ಉತ್ತರ ಪ್ರದೇಶ ಅಸೆಂಬ್ಲಿ ಇತ್ತೀಚೆಗೆ ಏನ್ ಮಾಡಿದೆ ಅಂತಂದ್ರೆ ಧರ್ಮದ ಒಂದು ಮತಾಂತರ ನಿಷೇಧವನ್ನ 2024 ಅಂಗೀಕರಿಸಿದೆ. ಧರ್ಮದ ಮತಾಂತರ ನಿಷೇಧ ಅಂತ ಹೇಳಿ. ಈಗ ಯಾವ್ದಾದ್ರು ಮೋಸವಾಗಿ ಬಲವಂತವಾಗಿ ಮತಾಂತರ ಮಾಡೋದು, ವ್ಯಕ್ತಿಯ ಬಯಕೆಯ ವಿರುದ್ಧ ಮಾಡುವಂಥದ್ದು, ಅಪ್ರಾಪ್ತ ವಯಸ್ಕರನ್ನ, ಅಂಗವಿಕಲರನ್ನ, ಮಹಿಳೆಯರನ್ನ, ಶೋಷಿತ ಸಮುದಾಯಗಳನ್ನ, ಈ ತರ ಇವರೆಲ್ಲವರನ್ನ ರಕ್ಷಿಸುವಂತಹ ಉದ್ದೇಶ ಈ ಒಂದು ಕಾಯ್ದೆ ಹೊಂದಿದೆ. ಸಾಕಷ್ಟು ಅಸ್ತಿತ್ವವಿರುವಂತಹ ಕಾನೂನುಗಳ ಕಾಳಜಿಯನ್ನ ಇದು ತಿಳಿಸುತ್ತೆ. ಅತಿರೇಕದ ಅಕ್ರಮದ ಮತಾಂತರಗಳ ಕುರಿತು ಅಲಹಾಬಾದ್ ಹೈಕೋರ್ಟ್ ದೃಷ್ಟಿಕೋನವನ್ನ ಇದು ಅನುಸರಿಸುತ್ತೆ. ಇದೇ ರೀತಿ ಈ ಒಂದು ಧರ್ಮದ ಮತಾಂತರ ನಿಷೇಧ ಮಸೂದೆ 2024 ಉತ್ತರ ಪ್ರದೇಶ ತಂದೆ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿರಬೇಕು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಮುಂದಿನ ಪ್ರಶ್ನೆಯಲ್ಲಿ ಟೆಕ್ ಲೀಡರ್ಸ್ ಫೋರಮ್ ಆಫ್ ಇಂಡಿಯಾ ಅಂತ ಕರಿತೀವಿ. TELFI ನೆನ್ಪಿಟ್ಕೊಳ್ಳಿ. TELFI ಟೆಕ್ ಲೀಡರ್ಸ್. ಟಿ ಅಂದ್ರೆ ಟೆಕ್ ಲೀಡರ್ಸ್, TL ಫೋರಮ್ ಆಫ್ ಇಂಡಿಯಾ FI ಎಲ್ಲಿ ಆರಂಭಿಸಿದ್ದಾರೆ ಅಂತಂದ್ರೆ ಲಂಡನ್, ಪ್ಯಾರಿಸ್, ಮಾಸ್ಕೋ, ದುಬೈ. ಸ್ನೇಹಿತರೆ, ಸರಿಯಾದಂತ ಉತ್ತರ ಇದಕ್ಕೆ ದುಬೈ. ಟೆಕ್ ಲೀಡರ್ಸ್ ಫೋರಮ್ ಆಫ್ ಇಂಡಿಯಾನ ಎಲ್ಲಿ ಆರಂಭಿಸಿದ್ದಾರೆ ಅಂತಂದ್ರೆ ಇದಕ್ಕೆ ಸರಿಯಾದಂತ ಉತ್ತರ ನೀವು ಯಾವ್ದು ಕೊಡ್ಬೇಕು? ದುಬೈ. ಟೆಕ್ ಲೀಡರ್ಸ್ ಫೋರಮ್ ಅಂದ್ರೆ ಏನು ಅಂತಂದ್ರೆ ಈ ಒಂದು ವಿಶ್ವ ಶಿಕ್ಷಣ ಸಮ್ಮೇಳನ ನಡೀತೆ 2024. ಇದನ್ನ ಯಾರು ಆಯೋಜನೆ ಮಾಡ್ತಾರೆ ಅಂತಂದ್ರೆ ಫೆಡಾ, ಫೆಡರೇಷನ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಅಂತ ಕರಿತೀವಿ. ಫೆಡಾ, FEDA, ಫೆಡರೇಷನ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಅಂತ ಕರಿತೀವಿ. ಇವರು ವೆಬಿನಾರ್ಗಳನ್ನು ಮಾಡೋದು, ಕಾರ್ಯಾಗಾರಗಳನ್ನು ಮಾಡೋದು, ಜೊತೆಗೆ ಒಂದಷ್ಟು ತರಬೇತಿಯನ್ನು ನೀಡುವುದು, ಜ್ಞಾನವನ್ನು ಹಂಚುವಂತ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಟೆಲ್ಫಿದು ಅಂದ್ರೆ ಈ ಟೆಕ್ ಲೀಡರ್ಸ್ ಫೋರಮ್ ಆಫ್ ಇಂಡಿಯಾದ ಅಧ್ಯಕ್ಷರೇನಿದ್ದಾರೆ ಡಾಕ್ಟರ್ ಸೈಯದ್ ಮೊಹಮ್ಮದ್ ಅಂತ ಹೇಳಿ. ಡಾಕ್ಟರ್ ಸೈಯದ್ ಮೊಹಮ್ಮದ್ ಅಂತ ಹೇಳಿ ಇವರು ಭಾರತದ ಇಂಜಿನಿಯರಿಂಗ್ ವಲಯದಲ್ಲಿ ನಾವೀನ್ಯತೆಯನ್ನು ತರೋದಕ್ಕೆ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. 150ಕ್ಕಿಂತ ಹೆಚ್ಚಿನ ವಲಯದ ಕ್ಷೇತ್ರ ಜನರು ಇದರಲ್ಲಿ ಭಾಗವಹಿಸಿದ್ರು ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರಬೇಕು. ಟೆಲ್ಫ್ ಅಂತ ಕರಿತೀವಿ. ಟೆಲ್ಫಿ, ಟೆಕ್ ಲೀಡರ್ಸ್ ಫೋರಮ್. ಅಧ್ಯಕ್ಷರು ಡಾಕ್ಟರ್ ಸೈಯದ್ ಮೊಹಮ್ಮದ್. ಇದನ್ನ ಆಯೋಜನೆ ಮಾಡಿರುವಂತದ್ದು ಯಾರು ಅಂತಂದ್ರೆ ಫೆಡಾ, ಫೆಡರೇಷನ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಅಂತ ಹೇಳಿ. ಇಷ್ಟು ನಿಮ್ಗೆ ಇಲ್ಲಿ ಗೊತ್ತಿರಬೇಕಾಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇತ್ತೀಚೆಗೆ ಯಾವ ಸಚಿವಾಲಯ 6ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬ್ಯಾಗ್ ರಹಿತ ದಿನ ಅಂತ ಕರೀತಾ ಇದ್ದಾರೆ? ಮಾರ್ಗಸೂಚಿನ ಹೊರಡಿಸಿದೆ. ಬ್ಯಾಗ್ಲೆಸ್ ಡೇ ಅಂತ ಕರಿತೀವಿ ನಾವು. ಬ್ಯಾಗ್ಲೆಸ್ ಡೇ. ಇದನ್ನು ಯಾವ ಸಚಿವಾಲಯ ತಂತು ಅಂತ ಕೇಳ್ತಿದ್ದಾರೆ? ಗೃಹ ಸಚಿವಾಲಯ, ಮಹಿಳಾ ಮತ್ತು ಮಕ್ಕಳ ಸಚಿವಾಲಯ, ಆಪ್ಷನ್ ಸಿ ಶಿಕ್ಷಣ, ಡಿ ವಿದ್ಯುತ್. ಇದಕ್ಕೆ ಉತ್ತರ ಆರಾಮಾಗಿ ಹೇಳ್ತೀರಿ. ಬ್ಯಾಗ್ ಅಂದ ತಕ್ಷಣ ಶಾಲೆ ಅಂತ ನಿಮ್ಗೆಲ್ರಿಗೂ ಗೊತ್ತಾಗುತ್ತೆ. ಸೊ ಇಟ್ ಇಸ್ ಬ್ಯಾಗ್ಲೆಸ್ ಡೇ ಅಂತ ಕರಿತೀವಿ ನಾವು. ಸ್ನೇಹಿತರೆ, ರಾಷ್ಟ್ರೀಯ ಶಿಕ್ಷಣ ನೀತಿ 2028 ಶಿಫಾರಸು ಮಾಡಿದೆ 6 to 8, 6ರಿಂದ 8ರವರೆಗೆ ಏನ್ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಬ್ಯಾಗ್ ರಹಿತ ದಿನಗಳನ್ನು ಮಾಡಬೇಕು ಅಂತ ಹೇಳಿ ಮಾರ್ಗಸೂಚಿಯನ್ನು ಪಡಿಸಿದೆ. ಇದು ಬಡಗಿಗಳು, ಕಲಾವಿದರಂತಹ ಸ್ಥಳೀಯ ವೃತ್ತಿಪರ ತಜ್ಞರೊಂದಿಗೆ ವಿದ್ಯಾರ್ಥಿ ತರಬೇತಿ ಪಡೆಯುವ 10 ದಿನದ ಅವಧಿಯನ್ನ ಇದು ಒಳಗೊಂಡಿರ್ತದೆ. ಅಂದ್ರೆ ಅವರಿಗೆ ಕೌಶಲ್ಯಗಳನ್ನು ಅಭಿವೃದ್ಧಿ ಮಾಡುವಂಥದ್ದು. ಆಮೇಲೆ ಅಬ್ಸರ್ವೇಷನ್ ಲರ್ನಿಂಗ್ ಅಂತ ಸ್ಕಿಲ್, ಇದನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಸಮುದಾಯ ಜೊತೆ ಪರಸ್ಪರ ಅವಲಂಬನೆ ಮಾಡ್ಕೊಳ್ಳೋದು, ಮಾರ್ಕೆಟ್ಗೆ ಭೇಟಿ ಮಾಡೋದು, ಚಾರಿಟಿ ಕೆಲಸಗಳು, ಬರವಣಿಗೆಗಳು. ಟೋಟಲಿ ಏನಪ್ಪಾ ಅಂತಂದ್ರೆ ಸ್ಟೂಡೆಂಟ್ ಆದವರು ಒಂಥರ ಕಮ್ಯುನಿಟಿ ಜೊತೆ ಮತ್ತೆ ಒಂದು ಸ್ವಯಂ ಒಂದು ಸ್ಕಿಲ್ಗಳನ್ನು ಬೆಳೆಸ್ಕೋಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ 6ರಿಂದ 8 ಶಿಕ್ಷಣ ಸಚಿವಾಲಯ ಇದು ಬ್ಯಾಗ್ಲೆಸ್ ಡೇ ಅಂತ ಮಾಡ್ತಾ ಇದೆ. ತಮಗೆ ಗೊತ್ತಿರಲಿ. ಇದಾದ ನಂತರ ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ಈ ಪ್ರಶ್ನೆಯಲ್ಲಿ ಯಾವ ದೇಶ ಭಾರತದ 2ನೇ ಅತಿ ದೊಡ್ಡ ಧ್ರುವೀಕೃತ
ನೈಸರ್ಗಿಕ ಅನಿಲ LNGಯನ್ನು ಪೂರೈಕೆ ಮಾಡ್ತಾರೆ ಅಂತೇಳಿ. ಯಾರು ಪೂರೈಕೆ ಮಾಡ್ತಾರೆ? ಅತಿ ಹೆಚ್ಚು ಎರಡನೇ ದೇಶ ಯಾವುದು ನಮಗೆ LNGಯನ್ನು ಕೊಡುವಂಥದ್ದು? ಇರಾಕ, ಇರಾನ, ಆಸ್ಟ್ರೇಲಿಯಾ ಅಥವಾ US ಅಂತ ಕೇಳ್ತಾರೆ. ಇದರಾಗಿ ನೀವು ಉತ್ತರ ಕೊಡಬೇಕಾಗಿರೋದು US. ಭಾರತದ ಎರಡನೇ ಅತಿ ದೊಡ್ಡ LNGಯನ್ನು ಕೊಡುವಂಥ ಪೂರೈಕೆದಾರ ಇವರು. UAEನ ಹಿಂದಿಕ್ಕಿ US ಭಾರತದ ಎರಡನೇ ಅತಿ ದೊಡ್ಡ LNG ಪೂರೈಕೆಯಾಗಿದ್ದಾರೆ. ಅಂದರೆ UAE ಫಸ್ಟ್ ಸ್ಥಾನದಲ್ಲಿತ್ತು, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಏನು ಕರಿತೀವಿ. ಈಗ ಅದು ಎರಡನೇ ಸ್ಥಾನಕ್ಕೆ ಬಂದಿದೆ. ಅಂದರೆ ಎರಡನೇ ಸ್ಥಾನದಲ್ಲಿ ಅದು ಇದೆ, ಮೊದಲನೇ ಸ್ಥಾನದಲ್ಲಿ US ಇದೆ ಅಂತ ಗೊತ್ತಿರಲಿ. ಆದರೆ ಕತಾರ್ ಇನ್ನೂ ದೊಡ್ಡ ಪೂರೈಕೆದಾರ. ಹಸಿರು ಶಕ್ತಿಯ ಬದಲಾಗಿ LNG ಇವತ್ತೇನಾಗುತ್ತೆ ಬೆಳೀತಾ ಇದೆ. 2023ರಲ್ಲಿ ಹಿಂದಿನ ಹೂಡಿಕೆಗಳಿಂದ US, ಕತಾರ್ ಮತ್ತು ಆಸ್ಟ್ರೇಲಿಯಾವನ್ನು ಮೀರಿಸಿ ವಿಶ್ವದ ಅಗ್ರ LNG ರಫ್ತಾರಾಗಿದೆ. ಕಡಿಮೆ LNG ಬೆಲೆಗಳು ಕೇಪ್ ಆಫ್ ಗುಡ್ ಹೋಪ್ ಮೂಲಕ ಭಾರತಕ್ಕೆ ಹತ್ತಿರವಾಗಿರೋದ್ರಿಂದ US ಪೂರೈಕೆ ಹೆಚ್ಚಿದೆ ಅಂತ ಹೇಳಿ ಈ ಒಂದು ಸ್ಪಷ್ಟೀಕರಣದಲ್ಲಿ ನಾವು ಕಾಣ್ತಾ ಇದ್ದೀವಿ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ನಾವು. ಮುಂದಿನ ಪ್ರಶ್ನೆಯಲ್ಲಿ ವಿಶ್ವ ಶ್ವಾಸಕೋಶದ ಕ್ಯಾನ್ಸರ್ ದಿನ 2024 ಥೀಮ್ ಏನು ಅಂತ ಹೇಳಿ. ವರ್ಲ್ಡ್ ಕ್ಯಾನ್ಸರ್ ಡೇ ಅಂದ್ರೆ ಶ್ವಾಸಕೋಶದ ಕ್ಯಾನ್ಸರ್ ದಿನ. ಶ್ವಾಸಕೋಶದ ಕ್ಯಾನ್ಸರ್ ದಿನ, ಬರೀ ಕ್ಯಾನ್ಸರ್ ದಿನ ಅಲ್ಲ, ಶ್ವಾಸಕೋಶದ ಕ್ಯಾನ್ಸರ್ ದಿನ. ಇದ್ರದ್ದು ಥೀಮ್ ಏನು ಅಂತ ಕೇಳ್ತಾರೆ. ಆಪ್ಷನ್ ಎ, ದೀರ್ಘಾವಧಿಯ ಬದುಕುಳಿಯುವ ನಿರೀಕ್ಷೆಗಿಂತ ತಡೆಗಟ್ಟುವಿಕೆ ಉಸಿರು ಉತ್ತಮವಾಗಿದೆ. ಶ್ವಾಸಕೋಶದ ಕ್ಯಾನ್ಸರ್ ತಡೆಗಟ್ಟುವ ಕ್ರಮ, ನಿಮ್ಮ ಶ್ವಾಸಕೋಶದ ಆರೈಕೆ, ಕೇರ್ ಗ್ಯಾಪ್ ಅನ್ನ ಮುಚ್ಚಿ. ಈ ತರ ಪ್ರತಿಯೊಬ್ಬರೂ ಕ್ಯಾನ್ಸರ್ಗೆ ಇದಕ್ಕೂ ಪ್ರವೇಶಕ್ಕೆ ಪ್ರತಿಯೊಬ್ಬರಿಗೂ ಕ್ಯಾನ್ಸರ್ ಬಂದೇ ಬರುತ್ತೆ. ಈ ತರನಾಗಿ ಸರಿಯಾದಂತ ಉತ್ತರ ಏನು ಅಂತಂದ್ರೆ ಈ ಗ್ಯಾಪ್ ಅನ್ನ ಮುಚ್ಚಿ ಅಂತಂದ್ರೆ ಪ್ರತಿಯೊಬ್ಬರು ಕ್ಯಾನ್ಸರ್ಗೆ ಆರೈಕೆಯನ್ನ ಮಾಡ್ಕೋಬೇಕು, ಕ್ಯಾನ್ಸರ್ ಆರೈಕೆಗೆ ಪ್ರವೇಶಕ್ಕೆ ಅರ್ಹರು ಅನ್ನುವಂಥದ್ದು. ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ದಿನವನ್ನ ಆಗಸ್ಟ್ 1ಕ್ಕೆ ಆಚರಣೆ ಮಾಡ್ತಾರೆ. ಆಗಸ್ಟ್ 1. ಶ್ವಾಸಕೋಶದ ಕ್ಯಾನ್ಸರ್ ಬಗ್ಗೆ ಜಾಗೃತಿಯನ್ನ ಮೂಡಿಸುವಂತ ಕೆಲಸ ಬಹಳಷ್ಟು ಕಡೆ ಮಾಡ್ತಾ ಇದ್ದಾರೆ. ಈ ಸಾರ್ವಜನಿಕರಿಗೆ ಶಿಕ್ಷಣ ನೀಡುವಂಥದ್ದು, ಅದು ಪ್ರೈಮರಿ ಸ್ಟೇಜ್ ಅಲ್ಲೇ ಗುರುತಿಸಿ ಅದಕ್ಕೆ ಪತ್ತೆ ಹಚ್ಚುವಂಥದ್ದು. ಕ್ಲೋಸ್ ದಿ ಕೇರ್ ಗ್ಯಾಪ್ ಅಂತ. ಅದಕ್ಕೆ ಈ ಥೀಮ್ ಏನಂತಂದ್ರೆ ಇಂಗ್ಲಿಷಲ್ಲಿ ಹೇಳ್ಬೇಕಾದ್ರೆ ನೀವು ಕ್ಲೋಸ್ ದಿ ಕೇರ್ ಗ್ಯಾಪ್, ಪ್ರತಿಯೊಬ್ಬರು ಕೂಡ ಕ್ಯಾನ್ಸರ್ ಕೇರ್ ಪ್ರವೇಶಕ್ಕೆ ಅರ್ಹರು ಅನ್ನುವಂಥದ್ದು ಇದರ ಒಂದು ಥೀಮ್. ಕ್ಲೋಸ್ ದಿ ಕೇರ್ ಗ್ಯಾಪ್, ಪ್ರತಿಯೊಬ್ಬರು ಕ್ಯಾನ್ಸರ್ ಕೇರ್ಗೆ ಅರ್ಹರು. ಇಲ್ಲಿ ನೀವೇನು ತಿಳ್ಕೊಂಡ್ರೆ ಅಂತಂದ್ರೆ ವಿಶ್ವ ಶ್ವಾಸಕೋಶ ದಿನ ಯಾವಾಗ ಆಚರಿಸಲ್ಪಡುತ್ತೆ? ಆಗಸ್ಟ್ 1. ಅದರದ್ದು ಥೀಮ್ ಏನು ಅಂತದ್ದು ಕ್ಲೋಸ್ ದಿ ಕೇರ್ ಗ್ಯಾಪ್, ಪ್ರತಿಯೊಬ್ಬರು ಕ್ಯಾನ್ಸರ್ ಕೇರ್ ಪ್ರವೇಶಕ್ಕೆ ಅರ್ಹರು ಅಂತ ನೀವು ತಿಳ್ಕೊತೀರಿ. ಸೊ ಮುಂದಿನ ಪ್ರಶ್ನೆಗೆ ನಾವು ಬರೋಣ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸ್ಕೊಂಡಂತ ಮಾತಂಗಿನಿ ಹಜ್ರಾ, ನೋಡಿ ಹೆಸರಿದೆ ಮಾತಂಗಿನಿ. ಹಂಪಿಯಲ್ಲಿ ಮಾತಂಗಿ ಪರ್ವತ, ಮಾತಂಗಿ ಬೆಟ್ಟ ಇದೆ ನೋಡಿ, ಆ ತರ ನೆನ್ಪಿಟ್ಕೊಳ್ಳಿ. ಮಾತಂಗಿನಿ ಹಜ್ರಾ ಯಾವ ರಾಜ್ಯದ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಂತ ಕೇಳ್ತಾರೆ. ಇದಕ್ಕೆ ಅಸ್ಸಾಂ, ಪಶ್ಚಿಮ ಬಂಗಾಳ, ಕರ್ನಾಟಕ, ಒಡಿಸ್ಸಾ. ಸರಿಯಾದಂತಹ ಉತ್ತರ ನಿಮ್ಗೆ ಗೊತ್ತಿರಲಿ, ಪಶ್ಚಿಮ ಬಂಗಾಲ್ನ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನದಂದು ರಾಷ್ಟ್ರವನ್ನು ಉದ್ದೇಶಿಸಿ ಮಾಡಿದ ಭಾಷಣದಲ್ಲಿ ಅಧ್ಯಕ್ಷೆ ದ್ರೌಪದಿ ಮುರ್ಮು ಅವರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿದ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರಾದ ಮಾತಂಗಿ ಹಜ್ರಾ ಮತ್ತು ಕನಕಲತಾ ಬರುವಾ ಅವರಿಗೆ ಗೌರವ ಸಲ್ಲಿಸಿದ್ರು. ನಮ್ಮ ರಾಷ್ಟ್ರಪತಿಗಳು ಇಬ್ಬರಿಗೆ, ಮಾತಂಗಿನಿ ಹಜ್ರಾ ಮತ್ತೆ ಕನಕಲತಾ ಬರುವಾ ಅವರಿಗೆ ಗೌರವ ಸಲ್ಲಿಸ್ತಾರೆ. ಯಾರು ಈ ಮಾತಂಗಿನಿ? ನೋಡಿ, ಪಶ್ಚಿಮ ಬಂಗಾಳದ ಮಾತಂಗಿನಿ ಮಹಾತ್ಮ ಗಾಂಧಿಯವರ ಅಸಹಕಾರ ಚಳುವಳಿಯಲ್ಲಿ ವಿಶೇಷವಾಗಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಹುರುಪಿನಿಂದ ಭಾಗವಹಿಸಿದ್ರಂತೆ ಇವರು. ಬ್ರಿಟಿಷರ ಗುಂಡು ಬಿದ್ದಾಗ ಮಾತಂಗಿನಿ ಹಜ್ರಾ ಅವರಿಗೆ 73 ವರ್ಷ. ನೋಡಿ, 73 ವರ್ಷ ಇವರಿಗೆ. ಕನಕಲತಾ ಅವರಿಗೆ ಕೇವಲ 17 ವರ್ಷ. ಎಂತಿಂಥ ಅದ್ಭುತ ವ್ಯಕ್ತಿಗಳು, ವಯಸ್ಕರು, ಬಾಲ್ಯ ಜೀವನದಲ್ಲಿರೋರು, ಅಷ್ಟೆಲ್ಲ ಒಂದು ತ್ಯಾಗ ಮಾಡಿದ್ದಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ, ನಾವೆಲ್ಲ ಆರಾಮಾಗಿದ್ದೀವಿ. 73 ವರ್ಷ ಮುಪ್ಪು, 17 ವರ್ಷದ ಹುರುಪು. ಇವಿಬ್ರು ನೋಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ರು, ಮಾತಂಗಿನಿ ಹಜ್ರಾ ಮತ್ತೆ ಕನಕಲತಾ ಬರುವಾ. ಇವೆರಡು ನೆನ್ಪಿಟ್ಕೊಳ್ಳಿ, ಇವರು ಪಶ್ಚಿಮ ಬಂಗಾಳದವರು. ಮುಂದಿನ ಪ್ರಶ್ನೆಗೆ ಬರೋಣ. ಮುಂದಿನ ಪ್ರಶ್ನೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಈಸಿಯಾಗಿ ಇತಿಹಾಸದಲ್ಲಿ ಓದಿರ್ತೀರಿ ಇದನ್ನ. ಮದನ್ ಲಾಲ್ ಧಿಂಗ್ರಾ ಯಾವ ರಾಜ್ಯದ ಭಾರತೀಯ ಕ್ರಾಂತಿಕಾರಿ ಅಂತ? ಮದನ್ ಲಾಲ್ ಧಿಂಗ್ರಾ ರಾಜಸ್ಥಾನ್, ಪಂಜಾಬ್, ಒಡಿಸ್ಸಾ, ಪಶ್ಚಿಮ ಬಂಗಾಳ. ಸ್ನೇಹಿತರೆ, ಇದಕ್ಕೆ ಉತ್ತರ ಪಂಜಾಬ್. ಮದನ್ ಲಾಲ್ ಧಿಂಗ್ರಾ ಅವರು ಭಾರತೀಯ ಕ್ರಾಂತಿಕಾರಿಯಾಗಿದ್ರು. 1909ರಲ್ಲಿ ಆಗಸ್ಟ್ 17ರಂದು
ಕೇವಲ 24ನೇ ವಯಸ್ಸಿನಲ್ಲಿ ಬ್ರಿಟಿಷ್ ಅಧಿಕಾರಿ ಕರ್ಜನ್ ವೆಲ್ಲಿಯನ್ನ ಕೊಂದಿದ್ದಕ್ಕಾಗಿ ಗಲ್ಲಿಗೇರಿಸಿದ್ರು. 1909 ಆಗಸ್ಟ್ 17ಕ್ಕೆ ಇವರು ಏನ್ ಮಾಡಿದ್ರು ಅಂತಂದ್ರೆ ಬ್ರಿಟಿಷ್ ಅಧಿಕಾರಿಯಾದಂಥ ಕರ್ಜನ್ ವೈಲಿಯನ್ನ ಕೊಂದ್ರು ಇವರು. ಸೊ ಹೀಗಾಗಿ ಇವ್ರನ್ನ ಏನ್ ಮಾಡಿದ್ರು ಅಂದ್ರೆ ಗಲ್ಲಿಗೇರಿಸಲಾಯಿತು. ಅವರ ಮರಣದಂಡೆಯ 114ನೇ ವಾರ್ಷಿಕೋತ್ಸವದಂದು ಅಮೃತಸರದ ಗೋಲ್ಬಾಗ್ ಪ್ರದೇಶದಲ್ಲಿ ಅವರ ಹೆಸರಿನಲ್ಲಿ ಒಂದು ಸ್ಮಾರಕವನ್ನ ಸ್ಥಾಪನೆ ಮಾಡಿದ್ದಾರೆ. ನೋಡಿ, ಇವರ 114ನೇ ವಾರ್ಷಿಕೋತ್ಸವ ಅವರ ನೆನಪಿಗೋಸ್ಕರ 1909 ಆಗಸ್ಟ್ 17ಗೆ ಇವರು ಕರ್ಜನ್ ವೆಲ್ಲಿಯನ್ನ ಕೊಂದ್ಬಿಟ್ರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ. ಅವಾಗ ಏನಾಯ್ತು ಅಂದ್ರೆ ಇವರನ್ನ ಮರಣದಂಡನೆಗೆ ಗಲ್ಲಿಗೇರಿಸ್ತಾರೆ. ಅವ್ರ ನೆನಪಿಗೋಸ್ಕರ ಇದನ್ನ ಒಂದು ಸ್ಮಾರಕ ಮಾಡಿದ್ದಾರೆ. ಗೊತ್ತಿರಲಿ, ಇವರು ಪಂಜಾಬ್ದವರು. ಸ್ನೇಹಿತರೆ, ಮತ್ತೆ ನಾವು ಮುಂದಿನ ಪ್ರಶ್ನೆಗೆ ಬರೋಣ. ಮುಂದಿನ ಪ್ರಶ್ನೆ ತುಂಬಾ ಚೆನ್ನಾಗಿದೆ ನೋಡಿ. ಯಾವ ಕೇಂದ್ರ ಸಚಿವಾಲಯ ಖಾದಿ ರಾಕ್ಷಸೂತ್ ಅನ್ನು ಪ್ರಾರಂಭಿಸಿದೆ? ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮ ಸಚಿವಾಲಯ, ಗೃಹ ವ್ಯವಹಾರಗಳ ಸಚಿವಾಲಯ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ವಾಣಿಜ್ಯ ಸಚಿವಾಲಯ. ಇದಕ್ಕೆ ಉತ್ತರ ಏನಂತಂದ್ರೆ ಖಾದಿ ರಾಕ್ಷಸೂತ್. ಅಂದ್ರೆ ನೋಡಿ, ನೀವು ಹೆಸರಲ್ಲೇ ಖಾದಿ ರಕ್ಷಣೆ ಮಾಡುವಂಥದ್ದು ಅಂತ ಬರುತ್ತೆ. ಅದನ್ನ ಹೇಳ್ತೀನಿ ನಿಮ್ಗೆ ಇಲ್ಲಿ ಮುಂದೆ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತಂದ್ರೆ ಸೂಕ್ಷ್ಮ ಸಣ್ಣ ಮಧ್ಯಮ ಉದ್ಯಮಗಳ ಸಚಿವಾಲಯ ಇದನ್ನ ಆರಂಭಿಸಿದೆ. ಕನ್ಫ್ಯೂಸ್ ಆಗ್ತಿರ್ತಾವೆ ಕೆಲವೊಂದು ಸಂದರ್ಭದಲ್ಲಿ. ಸೂಕ್ಷ್ಮ ಸಣ್ಣ ಮಧ್ಯಮ ಸಚಿವಾಲಯ, ಖಾದಿ ಗ್ರಾಮೋದ್ಯೋಗ ಆಯೋಗ ನವದೆಹಲಿಯಲ್ಲಿ ರಕ್ಷಾ ಬಂಧನದ ನೆನಪಿಗಾಗಿ ಖಾದಿ ರಾಕ್ಷಸೂತ್ ಅನ್ನ ಪ್ರಾರಂಭಿಸಿದೆ. ಖಾದಿ ರಾಕ್ಷಸೂತ್ ಅಂತಂದ್ರೆ ಖಾದಿ ರಾಖಿಯನ್ನ ಸೂಕ್ಷ್ಮ ಸಣ್ಣ ಮಧ್ಯಮಗಳ ಸಚಿವಾಲಯದ ಅಡಿಯಲ್ಲಿ ಪರಿಚಯಿಸಲಾಗಿದೆ. ಈ ಉತ್ಪನ್ನ ಸಂಪೂರ್ಣವಾಗಿ ನ್ಯಾಚುರಲ್ ಆಗಿರುತ್ತೆ, ನೈಸರ್ಗಿಕವಾಗಿರುತ್ತೆ. ಇದರಲ್ಲಿ ಯಾವುದೇ ರೀತಿಯಂತ ರಾಸಾಯನಿಕಗಳು ಸೇರ್ಪಡೆ ಮಾಡಿರಲ್ಲ. ಹೀಗಾಗಿ ಈ ವರ್ಷ ಖಾದಿ ರಾಕ್ಷಸೂತ್ ಅನ್ನ ಪೈಲಟ್ ಪ್ರಾಜೆಕ್ಟ್ ಆಗಿ ಇದನ್ನ ನವದೆಹಲಿಯಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಇದು ಖಾದಿ ಭವನದಲ್ಲಿ ಲಭ್ಯವಿದೆ. ರಕ್ಷಾ ಬಂಧನದ ಸಂದರ್ಭದಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ, ನೆನಪಿರಲಿ. ಇದು ಸೂಕ್ಷ್ಮ ಮತ್ತು ಸಣ್ಣ ಮಧ್ಯಮಗಳ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಓಕೆ, ದೆನ್ ನೆಕ್ಸ್ಟ್ ಪ್ರಶ್ನೆ ಬರೋಣ. ಯಾವುದು G20 ವ್ಯಾಪಾರ ಮತ್ತು ಹೂಡಿಕೆ ಮಂತ್ರಿಗಳ ಸಭೆಯ ಆತಿಥೇಯ ನಗರ? ಅಂದ್ರೆ G20 ವ್ಯಾಪಾರ ಮತ್ತು ಹೂಡಿಕೆ ಮಂತ್ರಿಕೆ ಸಭೆ ನಡೀತು. ಇದನ್ನ ಆತಿಥೇಯ ಮಾಡಿರುವಂತ ನಗರ ಯಾವುದು ಅಂತ ಕೇಳ್ತಾರ ಅವರು. ವಾರಣಾಸಿ, ಜೈಪುರ್, ಚೆನ್ನೈ, ಪುಣೆ. ಜೈಪುರ್. ಯಾವ್ದು ಹೇಳಿ? ಜೈಪುರ್ ಸರಿಯಾದಂತ ಉತ್ತರ. ಈ ಸಭೆ ಜೈಪುರಲ್ಲಿ ಮುಕ್ತಾಯ ಆಗುತ್ತೆ. ಭಾರತದ ಪಿಂಕ್ ಸಿಟಿ ಅಂತ ಕರಿತೀವಿ, ನಿಮ್ಗೆ ನೆನಪಿರಲಿ. ಪಿಂಕ್ ಸಿಟಿ ಆಫ್ ಇಂಡಿಯಾ ಜೈಪುರ್. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದಲ್ಲಿ ನಡೀತದೆ. ನಿಮ್ಗೆ ಗೊತ್ತಿರಲಿ, ಈ ಸಭೆ ಯಾವ ನೇತೃತ್ವ ಅಂದ್ರೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ. ಇದಕ್ಕೆ ಅವರು ಸಚಿವರು ಪಿಯೂಷ್ ಗೋಯಲ್ ಅವರು ಭಾಗವಹಿಸಿದ್ರು. ಭಾರತದ ಪ್ರೆಸಿಡೆನ್ಸಿ ಅಡಿಯಲ್ಲಿ G20 ವ್ಯಾಪಾರ, ಇಂಡಿಯನ್ ಪ್ರೆಸಿಡೆಂಟ್ ಇದ್ರು, ಅಂದ್ರೆ ಭಾರತ ಇದಕ್ಕೆ ಒಂದು ಚೇರ್ಮನ್ಶಿಪ್ ಅನ್ನು ವಹಿಸಿತ್ತು. ಜೈಪುರದಲ್ಲಿ ನಡೆದಂತಹ ಫಲಿತಾಂಶ, ಈ ಸಭೆಯ ಫಲಿತಾಂಶದಲ್ಲಿ ಒಂದಷ್ಟು ವಿಚಾರಗಳನ್ನ ಇವರು ಬಂದು ಚರ್ಚೆ ಮಾಡ್ತಾರೆ. MSMEಗಳ ಬಗ್ಗೆ ಚರ್ಚೆ ಆಗುತ್ತೆ. ಸೊ ಇಲ್ಲಿ ನಾವು ಡೀಟೇಲ್ಗೆ ಹೋಗುವಂತ ಅವಶ್ಯಕತೆ ಇಲ್ಲ. ನಮ್ಮ ಪ್ರಶ್ನೆ ಇರುವಂತದ್ದು G20 ಶೃಂಗಸಭೆ ಅಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. G20 ವ್ಯಾಪಾರ ಮತ್ತು ಹೂಡಿಕೆಗಳ ಮಂತ್ರಿಗಳ ಸಭೆ ಅಂತ ಇಟ್ಕೊಳ್ಳಿ. G20 ವ್ಯಾಪಾರ ಮತ್ತು ಹೂಡಿಕೆ ಮಂತ್ರಿಗಳ ಸಭೆ ಅಂತ ಅನ್ಕೊಳ್ಳಿ. ಇದು ಎಲ್ಲಿ ನಡೀತು ಅಂತಂದ್ರೆ ಇದು ನಡೆದಿರುವಂತದ್ದು ಜೈಪುರದಲ್ಲಿ ಅನ್ನುವಂಥದ್ದು ನಿಮ್ಗೆ ಗೊತ್ತಿದ್ರೆ ಸಾಕು. ಸ್ನೇಹಿತರೆ, ಮುಂದಿನ ಪ್ರಶ್ನೆ ಬರೋಣ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಯಾವ ರಾಜ್ಯದಲ್ಲಿದೆ ಅಥವಾ ಯಾವ ಯೂನಿಯನ್ ಟೆರಿಟರಿಯಲ್ಲಿ ಇದೆ ಅಂತ? ಆಪ್ಷನ್ ಎ ಆಂಧ್ರ ಪ್ರದೇಶ್, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಪಶ್ಚಿಮ ಬಂಗಾಳ, ಆಪ್ಷನ್ ಡಿ ಗುಜರಾತ್. ಇದಕ್ಕೆ ಸರಿಯಾದಂತಹ ಉತ್ತರ ಸ್ನೇಹಿತರೆ ಪಶ್ಚಿಮ ಬಂಗಾಳ. ಈ ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್ ಏನಿದೆಯಲ್ಲ, SMP ಅಂತ ಏನ್ ಕರಿತೀವಿ, ಇದು ಕೋಲ್ಕತ್ತಾದ ಒಂದು ಬಂದರು. ಇದು ರಾಜ್ಯದ ಮೊದಲ ಬಹುಮಾದರಿ ಲಾಜಿಸ್ಟಿಕ್ ಪಾರ್ಕ್ MMLP ತನ್ನ ಸುಮಾರು 60 ಎಕರೆ ಭೂಮಿಯನ್ನು ನೀಡುತ್ತಿದೆ. 60 ಎಕರೆಯಲ್ಲಿದೆ ರಾಜ್ಯದ, ಅಂದ್ರೆ ಅಲ್ಲಿ ಪಶ್ಚಿಮ ಬಂಗಾಳದ ಮೊದಲ ಬಹುಮಾದರಿ ಮಲ್ಟಿ ಮಾಡೆಲ್ ಲಾಜಿಸ್ಟಿಕ್ ಪಾರ್ಕ್ ಅಂತ MMLP. ಇದು 25 ಎಕರೆಗೂ ಹೆಚ್ಚು ಇಲ್ಲಿ ಗೋಡೌನ್ ಅಂತ ಕರಿತೀವಿ. ಸಿಂಗಲ್ ವಿಂಡೋ ಸಿಸ್ಟಮ್ ಐತಿ. ಇದು ಆಯಕಟ್ಟಿನ ರೀತಿಯಲ್ಲಿ ಹೆದ್ದಾರಿಗಳಿಗೆ ಬಹಳ ಹತ್ತಿರದಲ್ಲಿದೆ. ಇದು ನೋಡಿ ನಿಮ್ಗೆ ಏನ್ ಮಾಡುತ್ತೆ ಅಂತಂದ್ರೆ ಬಾಂಗ್ಲಾದೇಶ, ನೇಪಾಲ್, ಓಕೆ, ಯಾವ್ದು ಹೇಳಿ, ಬಾಂಗ್ಲಾದೇಶ, ನೇಪಾಳ, ಭೂತಾನ್ ಮತ್ತು ಈಶಾನ್ಯ ಭಾರತಕ್ಕೆ ಸಂಪರ್ಕವನ್ನ ಕಲ್ಪಿಸುತ್ತೆ. ಇದು ನಿಮ್ಗೆ ಗೊತ್ತಿರಬೇಕಾದಂತ ವಿಷಯ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ಈ ನೆಕ್ಸ್ಟ್ ಪ್ರಶ್ನೆಯಲ್ಲಿ ನಾವು
ಯಾವ ಕೇಂದ್ರ ಸಚಿವಾಲಯ ಸ್ಮಾರ್ಟ್ ಇಂಡಿಯಾ ಹ್ಯಾಕ್ಥಾನ್ 2023 SIH ಸ್ಮಾರ್ಟ್ ಇಂಡಿಯಾ ಹ್ಯಾಕ್ಥಾನ್ ಸ್ಮಾರ್ಟ್ ಇಂಡಿಯಾ ಹ್ಯಾಕ್ಥಾನ್ ಇದನ್ನ ಪ್ರಾರಂಭಿಸಿದೆ. 6ನೇ ಆವೃತ್ತಿಯನ್ನ SIH 6ನೇ ಆವೃತ್ತಿ. ಶಿಕ್ಷಣ ಸಚಿವಾಲಯ, ಗೃಹ ಸಚಿವಾಲಯ, ವಿಜ್ಞಾನ ತಂತ್ರಜ್ಞಾನ, ಎಲೆಕ್ಟ್ರಾನಿಕ್ IT ಇದಕ್ಕೆ ಆರಂಭಿಸಿದ್ದು ಶಿಕ್ಷಣ ಸಚಿವಾಲಯ. ಈ ಶಿಕ್ಷಣ ಸಚಿವಾಲಯದ ಇನ್ನೋವೇಷನ್ ಸೆಲ್ ಮತ್ತು ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಅಂತ ಕರಿತೀವಿ. AICTE ಏನೇಳಿ AICTE ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಶನ್. T ಅಂದ್ರೆ ಟೆಕ್ನಿಕಲ್, ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಸ್ಮಾರ್ಟ್ ಇಂಡಿಯಾ ಹ್ಯಾಕ್ಥಾನ್ ನ ಪ್ರಾರಂಭಿಸಿದೆ. ಯಾರು ಪ್ರಾರಂಭಿಸಿದ್ರು SIH ಸ್ಮಾರ್ಟ್ ಇಂಡಿಯಾ ಹ್ಯಾಕ್ಥಾನ್ ಅಂತಂದ್ರೆ AICTE ಪ್ರಾರಂಭಿಸಿತು. AICTE ಅಂದ್ರೆ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಅಂತ ಗೊತ್ತಿರಬೇಕು. ಇದ್ರ 6ನೇ ಆವೃತ್ತಿ ಆರಂಭ ಆಗಿದೆ. 2017 ಇದು ಸ್ಟಾರ್ಟ್ ಆಯ್ತು ಫಸ್ಟ್. ಯಾವುದು SIH. ಓಕೆ, ಇದು 2017 ಸ್ಮಾರ್ಟ್ ಇಂಡಿಯಾ ಹ್ಯಾಕ್ಥಾನ್ ಯಾವಾಗ ಆರಂಭ ಆಯ್ತು? 2017 ಆರಂಭ ಆಯಿತು. ಸ್ಮಾರ್ಟ್ ಇಂಡಿಯಾ ಹ್ಯಾಕ್ಥಾನ್ ಜಾಗತಿಕವಾಗಿ ಒಂದು ಮಾಡೆಲ್ ಆಗಿದೆ. ಹೊಸ ಹೊಸ ನಾವೀನ್ಯತೆಯ ಚೌಕಟ್ಟುಗಳು ಮತ್ತು ಇವೆಂಟ್ಗಳು, 182 ಸಾಫ್ಟ್ವೇರ್ ಸವಾಲುಗಳು, 57 ಹಾರ್ಡ್ವೇರ್ ಸವಾಲುಗಳು ಒಳಗೊಂಡಂತೆ 239 ಸಮಸ್ಯೆಗಳಿಗೆ ಇದು ಚರ್ಚೆ ಮಾಡುತ್ತೆ. ಇದರಲ್ಲಿ 182 ಸಾಫ್ಟ್ವೇರ್ ರಿಲೇಟೆಡ್ ಇದಾವೆ, 57 ಹಾರ್ಡ್ವೇರ್ ರಿಲೇಟೆಡ್. ಸೊ 239 ಇಶ್ಯೂಗೆ ಸಂಬಂಧಪಟ್ಟ ಹಾಗೆ ಇದು ಚರ್ಚೆ ಮಾಡುತ್ತೆ. SIH ಸ್ಮಾರ್ಟ್ ಇಂಡಿಯಾ ಹ್ಯಾಕ್ಥಾನ್ ಆರಂಭಿಸಿದ್ದು 2017ರಲ್ಲಿ. 6ನೇ ಆವೃತ್ತಿ ಯಾರು ಆರಂಭಿಸಿದ್ದಾರೆ ಅಂದ್ರೆ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಅಂತ ನಿಮ್ಗೆ ಗೊತ್ತಿರಬೇಕು ಸ್ನೇಹಿತರೆ. ನಾವು ಮುಂದಿನ ಪ್ರಶ್ನೆಗೆ ಬರೋಣ. ಮುಂದಿನ ಪ್ರಶ್ನೆಯಲ್ಲಿ ಅಲ್ಲೂರಿ ಸೀತಾರಾಮ್ ರಾಜು ಅವರಿಗೆ ಗೌರವ ಸಲ್ಲಿಸಲು ಯಾವ ರಾಜ್ಯ ವಿಶೇಷ ಅಂಚೆ ಕವರ್ಗಳನ್ನು ಬಿಡುಗಡೆ ಮಾಡಿದೆ? ಅಲ್ಲೂರಿ ಸೀತಾರಾಮ್ ರಾಜು ಇವರಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳಿ ಒಂದು ರಾಜ್ಯ ಏನ್ ಮಾಡಿದೆ ಅಂದ್ರೆ ವಿಶೇಷ ಅಂಚೆ ಪೋಸ್ಟ್ ಕವರ್ಗಳನ್ನು ಬಿಡುಗಡೆ ಮಾಡಿದೆ. ಅದು ಯಾವ ದೇಶ ಅಂತ, ಯಾವ ರಾಜ್ಯ ಅಂತ? ತಮಿಳುನಾಡು, ಆಂಧ್ರ ಪ್ರದೇಶ್, ಕೇರಳ, ತೆಲಂಗಾಣ. ಇದಕ್ಕೆ ಉತ್ತರ ಯಾವುದು ಅಂದ್ರೆ ಆಂಧ್ರ ಪ್ರದೇಶ್, AP. ಅಲ್ಲೂರಿ ಸೀತಾರಾಮ್ ರಾಜು. ಆಂಧ್ರ ಪ್ರದೇಶದ ರಾಜ್ಯಪಾಲರಂತಹ S ಅಬ್ದುಲ್ ನಜೀರ್ ಅವರು ಅಲ್ಲೂರಿ ಸೀತಾರಾಮ್ ರಾಜು ಅವರಿಗೆ ಗೌರವಾರ್ಥ 6 ವಿಶೇಷ ಅಂಚೆ ಕವರ್ಗಳನ್ನು ಕೊಟ್ಟರು. ಎಷ್ಟು? 6 ವಿಶೇಷ ಅಂಚೆ ಕವರ್ಗಳನ್ನು ಅನಾವರಣಗೊಳಿಸಿದ್ದಾರೆ. ಈ ಸ್ಮರಣಾರ್ಥ ಅಂಚೆ ಕವರ್ಗಳು ಆಜಾದಿ ಕಾ ಅಮೃತ್ ಮಹೋತ್ಸವದ ಭಾಗವಾಗಿದೆ. ಆಜಾದಿ ಕಾ ಅಮೃತ್ ಮಹೋತ್ಸವದ ಭಾಗವಾಗಿ 6 ಬಿಡುಗಡೆ ಮಾಡಿದ್ದಾರೆ ರಾಜ್ಯಪಾಲರು. ಇಲಾಖೆ ಹೊರಡಿಸಿದ ಚಿಲ್ಲಿ ಪೋಸ್ಟ್ ನ ಶತಮಾನೋತ್ಸವನ ಇದು ಗುರುತಿಸುತ್ತೆ. ಅಲ್ಲೂರಿ ಸೀತಾರಾಮ್ ರಾಜು ಅವರು ಅಧಿಕಾರಿಗಳಿಗೆ ಸಂದೇಶಗಳನ್ನು ಕಳಿಸುವ ವಿಶಿಷ್ಟ ವಿಧಾನ, ಲಗತ್ತಿಸಲಾದಂತ ಸಂದೇಶಗಳು ಇವೆಲ್ಲವನ್ನು ಗಮನಿಸಿ ಚಿಲ್ಲಿ ಪೋಸ್ಟ್ ಎಂದು ಹೆಸರು ಮಾಡಿದ್ದಾರೆ ಇದಕ್ಕೆ. ಅಂದ್ರೆ ಅವರು ಅಲ್ಲೂರಿ ಸೀತಾರಾಮ್ ರಾಜು ಮೆಣಸಿನಕಾಯಿಗಳೊಂದಿಗೆ ಬಾಣಗಳನ್ನು ಬಳಸಿ ಚಿಲ್ಲಿ ಪೋಸ್ಟ್ ಬುಡಕಟ್ಟು ಬೆಂಬಲದಿಂದ 1922ರಲ್ಲಿ ಅವರು ಒಂದು ಇದನ್ನ ಆರಂಭಿಸಿರ್ತಾರೆ. ಸೊ ಈಗ ಅಲ್ಲೂರಿ ಸೀತಾರಾಮ್ ರಾಜು ಅವರ ಬಗ್ಗೆ ನೀವು ಇತಿಹಾಸದಲ್ಲಿ ಓದ್ತೀರಿ. ಬಟ್ ನಿಮ್ಗೆ ಗೊತ್ತಿರಲಿ, ಇದು ರಾಜ್ಯದ 6 ಅಂಚೆ ಚೀಟಿಗಳನ್ನು ಯಾರು ಬಿಡುಗಡೆ ಮಾಡಿದ್ರು ಅಂದ್ರೆ ಆಂಧ್ರ ಪ್ರದೇಶ ಅವರು ಬಿಡುಗಡೆ ಮಾಡಿದ್ರು ಅಂತ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಮುಂದಿನ ಪ್ರಶ್ನೆಯಲ್ಲಿ ನಿಪಾ ವೈರಸ್ ಸೋಂಕಿನಿಂದ ಯಾವ ರಾಜ್ಯದಲ್ಲಿ ಸಾವುಗಳು ದಾಖಲಾಗಿವೆ? ನಿಪಾ. ಆಪ್ಷನ್ A ತಮಿಳುನಾಡು, B ಕೇರಳ, C ಆಂಧ್ರ ಪ್ರದೇಶ್, D ಒರಿಸ್ಸಾ. ಸ್ನೇಹಿತರೆ ಇದಕ್ಕೆ ಸರಿಯಾದಂತ ಉತ್ತರ ಕೇರಳ. ವೈರಲ್ ಸೋಂಕಿನಿಂದ 2 ಸಾವುಗಳು ಈಗಾಗಲೇ ಕೇರಳದಲ್ಲಿ ಕಂಡಿದೆ. ಕೋಝಿಕೋಡ್ ಜಿಲ್ಲೆಯಲ್ಲಿ ವರದಿಯಾಗಿದೆ. ಕೋಝಿಕೋಡ್, ಕೇರಳದ ಕೋಝಿಕೋಡ್. ನಿಪಾ ವೈರಸ್ನಿಂದನೇ ಸಾವಾಗಿದೆ ಅಂತ ಹೇಳಿ ಅಲ್ಲಿ ಆರೋಗ್ಯ ಸಚಿವರು ಮನ್ಸುಖ್ ಮಾಂಡವಿಯಾ ಅವರು ಹೇಳಿದ್ದಾರೆ. 4 ಶಂಕಿತ ಪ್ರಕರಣಗಳಿದಾವೆ. ಇವುಗಳ ಮಾದರಿಗಳನ್ನ ಟೆಸ್ಟ್ ಮಾಡಕ್ಕೆ ಎಲ್ಲಿ ಕಳಿಸ್ತಾರೆ ಅಂತಂದ್ರೆ ನೋಡಿ, ಪುಣೆಯ ರಾಷ್ಟ್ರೀಯ ವೈರಾಲಜಿ ಸಂಸ್ಥೆಗೆ ಕಳಿಸಿದ್ದಾರೆ. ಇದ್ರ ಜೊತೆ ಕೇಂದ್ರ ಸರ್ಕಾರದ 4 ತಜ್ಞರ ಒಂದು ತಂಡವನ್ನು ಕೂಡ ಮಾಡಿದ್ದಾರೆ. ನಿಪಾ ಕೇರಳದಲ್ಲಿ ಬಂದಿದೆ. ಅದರ ಒಂದು ಸ್ಯಾಂಪಲ್ ನಲ್ಲಿ ಕಳಿಸಿದ್ದಾರೆ ಅಂದ್ರೆ ರಾಷ್ಟ್ರೀಯ ವೈರಾಲಜಿ ಸಂಸ್ಥೆ ಪುಣೆಗೆ ಕಳಿಸಿದ್ದಾರೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರಬೇಕು ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ಯಾವ ವರ್ಷದಲ್ಲಿ ಸಂವಿಧಾನದಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಅನ್ನುವಂಥ ಪದಗಳನ್ನ ಸೇರಿಸಿದ್ರು? 1964, 1976, 1984, 1991. ಸರಿಯಾದಂತಹ ಉತ್ತರ 1976. ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಅವಧಿಯಲ್ಲಿ ಸಂವಿಧಾನದ 42ನೇ ತಿದ್ದುಪಡಿ ಕಾಯ್ದೆ ಮೂಲಕ ಸಮಾಜವಾದಿ ಜಾತ್ಯತೀತ ಪದಗಳನ್ನು ಪೀಠಿಕೆಗೆ ಸೇರಿಸ್ತಾರೆ. ಓಕೆ, ಇದು 1976 ಅನ್ನುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರಬೇಕು.
ಮುಂದಿನ ಪ್ರಶ್ನೆ ಸ್ನೇಹಿತರೆ, ಮುಂದಿನ ಪ್ರಶ್ನೆಯಲ್ಲಿ ನಾವು ನೋಡೋಣ. ಯಾವ ರಾಜ್ಯ ಭತ್ತದ ಹುಲ್ಲು ಸುಡುವುದನ್ನ ತಡೆಯೋದಕ್ಕೆ ಆಕ್ಷನ್ ಪ್ಲಾನ್ ಮಾಡಿದೆ, ಕ್ರಿಯಾ ಯೋಜನೆ ಮಾಡಿದೆ? ಒಂದು ಸ್ಟೇಟ್ ಭತ್ತದ ಹುಲ್ಲನ್ನು ಸುಡಬಾರ್ದಪ್ಪ. ಗುಜರಾತ್, ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ್. ಇದಕ್ಕೆ ಸರಿಯಾದ ಉತ್ತರ ಪಂಜಾಬ್. ಈ ಪಂಜಾಬ್ನಲ್ಲಿ ಭತ್ತದ ವನ ಹುಲ್ಲಿನ ಸುಡುವಿಕೆ ಕ್ರಿಯಾ ಯೋಜನೆಯ ಪ್ರಕಾರ ಸುಮಾರು 31 ಲಕ್ಷ ಹೆಕ್ಟೇರ್ ಭೂಮಿಯನ್ನ ಭತ್ತದ ಕೃಷಿಗೆ ಸಮರ್ಪಿಸಲಾಗಿದೆ. ಇದು 16 ಮಿಲಿಯನ್ ಟನ್ ಅಷ್ಟು ಭತ್ತದ ಒಣ ಹುಲ್ಲಿನ ಬಾಸ್ಮತಿ ಅಲ್ಲದ, ಅಂದ್ರೆ ಬಾಸ್ಮತಿಯನ್ನು ಹೊರತುಪಡಿಸಿ ಇಳುವರಿಯನ್ನ ನಿರೀಕ್ಷಿಸ್ತಾರ. ಇದನ್ನ ಇನ್ಸಿಟ್ ತಂತ್ರಜ್ಞಾನದ ಮೂಲಕ ಬೆಳೆಯ ಏನು ಉಳಿದಿರ್ತದಲ್ಲ ಅದನ್ನ ಕಡ್ಡಿಗಳನ್ನ ಇಂಧನವಾಗಿ ಬಳಸುವಂತಹ ಒಂದು ಪರಿಣಾಮಕಾರಿ ಕೆಲಸವನ್ನು ಮಾಡೋದಕ್ಕೆ ಸುಡುವುದನ್ನ ಇದನ್ನ ನಿಷೇಧ ಮಾಡಿದ್ದಾರೆ ಅಂತ ಹೇಳಿ ನಾವು ಈ ಸಲ ನೋಡ್ತೀವಿ. ನಿಮ್ಗೆ ಗೊತ್ತಿರಲಿ, ಭತ್ತದ ಹುಲ್ಲನ್ನ ಸುಡುವಂತಹ ತಡೆಯಲು ಕ್ರಿಯಾ ಯೋಜನೆ ರೂಪಿಸಿದ್ ಯಾವುದು ಅಂದ್ರೆ ಪಂಜಾಬ್ ಅಂತ ಗೊತ್ತಿರಲಿ. ಸ್ನೇಹಿತರೆ, ನೆಕ್ಸ್ಟ್ ಪ್ರಶ್ನೆ ನಮ್ದು, ಕೇಂದ್ರ ಕ್ಯಾಬಿನೆಟ್ ಯಾವ ರಾಜ್ಯದಲ್ಲಿ ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲು ಅನುಕೂಲ ಮಾಡಿದೆ? ನೋಡಿ, ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯ, ಟ್ರೈಬ್ಸ್ ಅಂತ ಏನ್ ಕರಿತೀವಿ, ಅದು ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯ. ತೆಲಂಗಾಣ, ತ್ರಿಪುರ, ಮಧ್ಯಪ್ರದೇಶ್, ಜಾರ್ಖಂಡ್. ಇದಕ್ಕೆ ಸರಿಯಾದ ಉತ್ತರ ಗೊತ್ತಿರಲಿ, ತೆಲಂಗಾಣ. ಇತ್ತೀಚೆಗೆ ಕೇಂದ್ರೀಯ ವಿಶ್ವವಿದ್ಯಾಲಯ ಕಾಯ್ದೆ ಬಂತು 2009ರಲ್ಲಿ. ಅದರ ತಿದ್ದುಪಡಿಯನ್ನು ಮಾಡಿ ತೆಲಂಗಾಣದಲ್ಲಿ ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯ ಸ್ಥಾಪಿಸಬೇಕು ಅಂತ ಹೇಳಿ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಇದಕ್ಕೆ 889. ತೆಲಂಗಾಣದ ಮುಲುಗು ಜಿಲ್ಲೆ, ಮುಲುಗು ಈಸಿಯಾಗಿ ನೆನ್ಪಿಟ್ಕೊಂಡ್ರೆ ಮುಳುಗು ಅಂತ ನೆನ್ಪಿಟ್ಕೊಡ್ರಿ. ಮುಳುಗು ಜಿಲ್ಲೆ, ಮುಳುಗು ಅಂತ ನೆನ್ಪಿಟ್ಕೊಡ್ರಿ. ಮುಲುಗು ಇದು 889 ಕೋಟಿ ಕೊಡ್ತಾರೆ. ಇದನ್ನ ಅಲ್ಲಿ ಮಾಡ್ತಾರೆ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರಬೇಕು. ನೆಕ್ಸ್ಟ್ ಪ್ರಶ್ನೆ ಬರೋಣ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ, ಮಲ್ಟಿ ಏಜೆನ್ಸಿ MAC ಕೇಂದ್ರ ಸಚಿವಾಲಯಕ್ಕೆ ಯಾವ ಕೇಂದ್ರ ಸಚಿವಾಲಯಕ್ಕೆ ಸಂಬಂಧ ಮಾಡಿದೆ? ಮಲ್ಟಿ ಏಜೆನ್ಸಿ ಸೆಂಟರ್ ಅಂತಿದೆ, ಇದು ಯಾವ ಕೇಂದ್ರ ಸಚಿವಾಲಯಕ್ಕೆ ಸಂಬಂಧಪಡುತ್ತೆ ಅಂತ ಕೇಳ್ತಾರೆ ಅವರು. ವಿದೇಶಾಂಗ ವ್ಯವಹಾರಕ್ಕೆ ಬರುತ್ತಾ, ಗೃಹ ವ್ಯವಹಾರಕ್ಕೆ ಬರುತ್ತಾ, ಹಣಕಾಸು ಸಚಿವಾಲಯಕ್ಕೆ ಬರುತ್ತಾ, ಕಾರ್ಪೊರೇಟ್ ಬರುತ್ತಾ ಅಂತ ಹೇಳಿ. ಇದು ಗೃಹ ವ್ಯವಹಾರಕ್ಕೆ ಬರುತ್ತೆ. ಗೃಹ ವ್ಯವಹಾರಗಳ ಸಚಿವಾಲಯ ಇತ್ತೀಚೆಗೆ ಏನ್ ಮಾಡಿದೆ ಅಂದ್ರೆ ಮಲ್ಟಿ ಏಜೆನ್ಸಿಯನ್ನ ಸೆಂಟರ್ನ ತೆಗೆದಿದೆ. ಇದು ಭಯೋತ್ಪಾದನಾ ನಿಗ್ರಹ ಜಾಲ. MAC ಏನಂದ್ರೆ ಇದು ಟೆರರಿಸಮ್ ಅನ್ನ ಸ್ಟಾಪ್ ಮಾಡುವಂಥದ್ದು, ಭಯೋತ್ಪಾದನಾ ನಿಗ್ರಹ ಜಾಲ. ಇದು ಇಂಟೆಲಿಜೆನ್ಸ್ ಬ್ಯೂರೋ ಅಡಿಯಲ್ಲಿ ಕೆಲಸ ಮಾಡುತ್ತಂತೆ. ನೋಡಿ, ಇದರೊಳಗ ಮಿಲಿಟರಿ ಗುಪ್ತಚರ, ಗಡಿ ಭದ್ರತಾ, BSF, ರಾಷ್ಟ್ರೀಯ ತನಿಖಾ ಸಂಸ್ಥೆ, ಇಂಟೆಲಿಜೆನ್ಸ್ ಬ್ಯೂರೋ, ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಇವೆಲ್ಲರೂ ಇದರಲ್ಲಿ ಭಾಗವಹಿಸಿದ್ರು. ಕಾರ್ಗಿಲ್ ಆಕ್ರಮಣದ ನಂತರ 2001ರಲ್ಲಿ ಮಲ್ಟಿ ಏಜೆನ್ಸಿಯನ್ನು ಸ್ಥಾಪನೆ ಮಾಡಿದ್ರು. 2001 ಸ್ಥಾಪನೆ ಆಗಿದ್ದು ಎಲ್ಲಿ? ಕಾರ್ಗಿಲ್ ಯುದ್ಧ ಆದ ನಂತರ. MAC ಮಲ್ಟಿ ಏಜೆನ್ಸಿ ಸೆಂಟರ್ ಅಂತ ಹೇಳಿ. ಓಕೆ, ಇದು ಎಲ್ಲಿಗೆ ಬರುತ್ತೆ ಅಂದ್ರೆ ಗೃಹ ವ್ಯವಹಾರಗಳ ಹೋಮ್ ಡಿಪಾರ್ಟ್ಮೆಂಟ್ಗೆ ಬರುತ್ತೆ. ಇಷ್ಟು ನಿಮಗೆ ಇದರಲ್ಲಿ ಗೊತ್ತಿರಲಿ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಬರೋಣ. ನೆಕ್ಸ್ಟ್ ಪ್ರಶ್ನೆಯಲ್ಲಿ ನಾವು ಚರ್ಚೆ ಮಾಡಬೇಕಾಗಿರೋದು, ಮುಷ್ಕ್ ಬುಡ್ಜಿ ಎಂಬುದು ಸುಗಂಧಭರಿತ ಭತ್ತದ ವಿಧವಾಗಿದ್ದು ಇದು ಯಾವ ರಾಜ್ಯದ ಬೆಳೆಯಲ್ಲಿ ಆಗುತ್ತೆ ಅಂತ ಕೇಳ್ತಾರೆ. ಮುಷ್ಕ್ ಬುಡ್ಜಿ ಅನ್ನುವಂಥದ್ದು ಒಂಥರ ಸುವಾಸನೆ ಭರಿತವಾದಂತಹ ಒಂದು ಬೆಳೆ, ಭತ್ತ. ಇದು ಎಲ್ಲಿ ಬೆಳಿತಾರೆ? ಗುಜರಾತ್ನ, ಪಂಜಾಬ, ಆಸಾಮ, ಜಮ್ಮು ಕಾಶ್ಮೀರ. ಇದಕ್ಕೆ ಸರಿಯಾದಂತಹ ಉತ್ತರ ಸ್ನೇಹಿತರೆ ಜಮ್ಮು ಕಾಶ್ಮೀರ್. ಇದು ಮುಷ್ಕ್ ಬುಡ್ಜಿ ಅನ್ನುವಂಥದ್ದು ಒಂದು ಅಕ್ಕಿ ವಿಧ. ಇದು ಪ್ರಾಥಮಿಕವಾಗಿ ಅದರ ರೋಗಗಳ ದುರ್ಬಲತೆ ಮತ್ತು ಇದು ಸೀಮಿತವಾದಂತಹ ಇಳುವರಿಯಿಂದಾಗಿ ಇದು ಅಳಿವಿನ ಅಂಚಿನಲ್ಲಿದೆ. ಹೀಗಾಗಿ ಮುಷ್ಕ್ ಬುಡ್ಜಿ ಅಂತ ಕರೆಯಲ್ಪಡುವಂತಹ ಅರೋಮ್ಯಾಟಿಕ್ ಭತ್ತದ ಕೃಷಿಯನ್ನ ಪುನರುಜ್ಜೀವನಗೊಳಿಸೋದಕ್ಕೆ 5,000 ಹೆಕ್ಟರ್ನ ಇದನ್ನ ವಿಸ್ತೀರ್ಣ ಇದಕ್ಕೆ ಸೀಮಿತವಾಗಿ ಇಟ್ಟಿದ್ದಾರೆ. ಮುಷ್ಕ್ ಬುಡ್ಜಿ ಅಳಿವಿನ ಅಂಚಿನಲ್ಲಿರುವಂತಹ ಒಂದು ಭತ್ತದ ಪ್ರಕಾರ. ಜಮ್ಮು ಕಾಶ್ಮೀರ. ಇತ್ತೀಚೆಗೆ ಭಾರತದ ಯಾವ ರಾಜ್ಯದಲ್ಲಿ ಹಂದಿಗಳ ಆಫ್ರಿಕನ್ ಹಂದಿ ಜ್ವರದ ಪಾಸಿಟಿವ್ ಪ್ರಕರಣಗಳು ಕಂಡು ಬಂದು ಅಂತ ಹೇಳ್ತಾರೆ. ಇತ್ತೀಚೆಗೆ ಭಾರತದ ಒಂದಿಷ್ಟು ಹಂದಿಗಳಲ್ಲಿ, ಒಂದು ರಾಜ್ಯದ ಹಂದಿಗಳಲ್ಲಿ ಆಫ್ರಿಕನ್ ಹಂದಿ ಜ್ವರದ ಲಕ್ಷಣ ಕಂಡು ಬಂದು ಅಂತ ಹೇಳಿ. ಕೇರಳ, ಮಣಿಪುರ್, ಸಿಕ್ಕಿಂ, ಅರುಣಾಚಲ್ ಪ್ರದೇಶ್. ಇದಕ್ಕೆ ಸರಿಯಾದಂತ ಉತ್ತರ ಸ್ನೇಹಿತರೆ ಮಣಿಪುರ್ ಅಂತ. ಮಣಿಪುರದಲ್ಲಿ ಈ ತರದ ಒಂದಿಷ್ಟು ಸೋಂಕುಗಳು ಕಂಡು ಬಂದು ಅದಕ್ಕೋಸ್ಕರ ಅದನ್ನ ಪ್ರಯೋಗಾಲಯಕ್ಕೆ ಕಳಿಸಿದ್ದಾರೆ. ಹೀಗಾಗಿ ಒಂದಷ್ಟು ಕ್ರಮಗಳನ್ನು ಕೈಗೊಂಡಿದೆ. ಇದು ನಿಮಗೆಲ್ಲರೂ ಗೊತ್ತಿರಬೇಕು. ಆಫ್ರಿಕನ್ ಹಂದಿ ಜ್ವರ ಎಲ್ಲಿ ಕಂಡು ಬಂದು? ಮಣಿಪುರದಲ್ಲಿ ಕಂಡು ಬಂತು ಅಂತ. ಇನ್ನು ಮುಖ್ಯವಾಗಿ ಇಷ್ಟು ಇವತ್ತಿನ ನಮ್ಮ ಒಂದು ತರಗತಿಯಾಗಿತ್ತು. ಒಂದಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಿಮ್ಮ ಜೊತೆ ನಾನು ಹಂಚ್ಕೊಂಡಿದ್ದೀನಿ. ನಿತ್ಯ ಅಧ್ಯಯನ ಮಾಡಿ ಓದು ನಿಮ್ಮನ್ನ ಬಹಳ ಅದ್ಭುತವಾದಂಥ ಲೆವೆಲ್ಗೆ ಒಯ್ಯುತ್ತೆ.
ಓದಿದ್ದನ್ನು ನೆನ್ಪಿಟ್ಕೊಳ್ಳಿ, ನೆನ್ಪಿಟ್ಟಿದ್ದನ್ನು ಬರೀರಿ, ಬರೆದಿದ್ದನ್ನು ಪುನರಾವರ್ತನೆ ಮಾಡಿ. ಒಟ್ಟಾರೆ ನೀವು ಯಶಸ್ಸಿನ ಹಾದಿಯಲ್ಲಿದ್ದರೆ ನಿಮ್ಮನ್ನು ಯಾರೂ ಕೂಡ ತಡೆಯೋದಕ್ಕಾಗೋದಿಲ್ಲ. ಹಾಗೆ ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಹಾಗೆ ಮಾಡೋದ್ರಿಂದ ಮತ್ತಷ್ಟು ನನಗೆ ಒಂದು ಸ್ವಲ್ಪ ಮೋಟಿವ್ ಆಗುತ್ತೆ ಕೆಲಸ ಮಾಡೋದಕ್ಕೆ. ಧನ್ಯವಾದಗಳು.